ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹೊಸ ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಸ್ಗಳನ್ನು ನಾನೇ ಮುಂಚಿತವಾಗಿ ತೊಗೊಂಡು ಬರ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ನಾವೇನು ನೋಡೋಣಪ್ಪ ಅಂತಂದರೆ, ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಯಾವ ಥರ ಕೌನ್ಸಿಲಿಂಗನ್ನು ಅಟೆಂಡ್ ಆಗಬೇಕು, ಅಲ್ಲಿ ಯಾವ ಥರ ನೀವು ನಿಮ್ಮ ಕಾಲೇಜ್ಗಳನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅನ್ನೋದು ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಇವತ್ತು ಆಲ್ರೆಡಿ ದಿನ 4/8/2026 ಇವತ್ತಿನ ಕೌನ್ಸಿಲಿಂಗ್ ಇವತ್ತು ಮುಗಿದಿದೆ. ನೆಕ್ಸ್ಟ್ ನಾಳೆ 5/8/2026 ಮತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, ಎವ್ರಿ ಡೇ ಈವ್ನಿಂಗ್ ಅಲ್ಲಿ ಏನ್ ಮಾಡಿರ್ತಾರೆ ಅವರು, ಇಲ್ಲಿ ನಿಮ್ಮ ಲಿಸ್ಟ್ ಅನ್ನ ಇಲ್ಲಿ ಅಪ್ಡೇಟ್ ಅನ್ನ ಮಾಡಿರ್ತಾರೆ. ನಾ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಏನ್ ತೋರಿಸಲು ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸರ್ ಕೌನ್ಸಿಲಿಂಗ್ ಇಲ್ಲಿ ಕ್ಲಿಕ್ ಮೇಲೆ ಮಾಡಿ ಜಾಯಿನ್ ಆದ್ಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ವೆಬ್ಸೈಟ್ ಡೌನ್ಲೋಡ್ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಮೀಟಿಂಗ್ ಅಲ್ಲಿ ನೀವು ಜಾಯ್ನ್ ಆಗ್ತೀರಾ. ಬಟ್ ಸರ್ ಜಾಯ್ನ್ ಆದ್ಮೇಲೆ ಯಾವ ತರ ಇಂಟರ್ಫೇಸ್ ಇರುತ್ತೆ, ಎಷ್ಟೋ ಜನಕ್ಕೆ ಭಯ ಇರುತ್ತೆ. ನಮ್ಮನ್ನು ಕಾಲ್ ಮಾಡ್ತಾರೆ, ಯಾವ ತರ ಕರೀತಾರೆ ಅನ್ನೋದ್ ಬಗ್ಗೆ ನಾನು ಕಂಪ್ಲೀಟ್ಲಿ ಡಿಟೇಲ್ ಆಗಿ ಈ ತರ ತೋರಿಸ್ತಾ ಇದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಈ ತರ ವಿಡಿಯೋ ಇಡೀ ಯೂಟ್ಯೂಬ್ ದಲ್ಲಿ ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ನೀವು ಜಾಯ್ನ್ ಆದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ. ಯಾಸ್ ಪರ್ ನಿಮ್ಮ ಕೌನ್ಸಿಲಿಂಗ್ ಲಿಸ್ಟ್ ಪ್ರಕಾರ ನಿಮ್ಮ ಹೆಸರನ್ನು ಅವರು ಕಾಲ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 701 ಸ್ಟಾರ್ಟ್ ಆಗಿದೆ ಅಂದ್ರೆ 701, 702, 703 ಇಲ್ಲಿ ನೀವು ನಿಮ್ಮ ಹೆಸರ ಮೇಲೆ ಅವರು ಕಾಲ್ ಮಾಡ್ತಾರೆ. ನೀವು ಇಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅವಾಗ ನೀವು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀವು ಮುಂದೆ ಬನ್ನಿ. ಬಂದ ತಕ್ಷಣ ಅವರು ಈ ತರ ಒಂದು ಇಂಟರ್ಫೇಸ್ ಇರುತ್ತೆ. ಅಲಾಟ್ಮೆಂಟ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಲಾಟ್ಮೆಂಟ್. ಎಸ್, ದಿಸ್ ಒನ್. ಈ ಅಲಾಟ್ಮೆಂಟ್ ಮೇಲೆ ಅವರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ಮೇಲೆ ಒಂದು ಲಿಸ್ಟ್, ಈ ತರ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಅವಾಗ ನೀವೇನ್ ಮಾಡಬೇಕು, ಈ ತರ ನಿಮ್ಗೆ ಅದು ಕ್ಲಿಯರ್ಲಿ ಕಾಣ್ತಾ ಇರುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಕಾಲೇಜ್ ಕೋಡ್ ಅನ್ನ ನೀವು ಹೇಳಬೇಕು. ಯು ಕ್ಯಾನ್ ಸಿ ಇನ್ ಹಿಯರ್, ಈ ಕಾಲೇಜ್ ಕೋಡನ್ನು ನೀವು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ 48 ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತಿಪ್ಟೂರ್ ಅಂತ ಹೇಳಿದೆ. ಓಕೆ, ಇಲ್ಲಿ ನೋಡಿ ಆಲ್ರೆಡಿ ವೇಕೆನ್ಸೀಸ್ ಇಲ್ಲಿ ಎಷ್ಟಿದೆ, ತಿಪ್ಟೂರಲ್ಲಿ 2 ವೇಕೆನ್ಸೀಸ್ಗಳಿವೆ. ಪಾರ್ಟ್ ಟೈಮ್ 1 ಇದೆ, ಫುಲ್ ಟೈಮ್ 1 ಇದೆ. ಟೋಟಲ್ ವೇಕೆನ್ಸಿ 2, ಅಂದರೆ ಒಂದು ಪಾರ್ಟ್ ಟೈಮ್ ಒಂದು ಫುಲ್ ಟೈಮ್. ಈ ಥರ ನಿಮಗೆ ಕ್ಲಿಯರ್ಲಿ ಕಾಣುತ್ತೆ. ಯಾವಾಗ ನಿಮ್ಮ ಕಾಲ್ ಕರೆದಾಗ ನೀವೇನು ಹೇಳಬೇಕು, ಜಸ್ಟ್ ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡಿದ ಮೇಲೆ, ಸರ್ ಕಾಲೇಜ್ ಕೋಡ್ 48 ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತಿಪ್ಟೂರು ಫಾರ್ ಎಕ್ಸಾಂಪಲ್ ನಾನು ತಗೋತಾ ಇದ್ದೀನಿ. ಈ ಥರ ನೀವು ಹೇಳಿದ್ರಂದರೆ ನಿಮ್ಮದು ಇಲ್ಲಿ ಅವರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮದು ಈ ಥರ ನೇಮ್ ಬರುತ್ತೆ. ನೀವು ಯಾವುದು ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತೀರಲ್ಲ, ಇಲ್ಲಿ ಫಸ್ಟ್ ನೇಮು, ಆಮೇಲೆ ಪ್ಲೇಸು ನೀವು ಯಾವ್ದು ತೊಗೊಂಡಿರ ಅಂದ್ಬಿಟ್ಟು, ಆಮೇಲೆ ನಿಮ್ಮ ಕಾಲೇಜ್ ಕೋಡು, ಆಮೇಲೆ ನಿಮ್ಮ ಗೆಸ್ಟ್ ಫ್ಯಾಕಲ್ಟಿ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಇಲ್ಲಿ ಇರುತ್ತೆ ನೋಡಿ, ನೀವು ಪಾರ್ಟ್ ಟೈಮ್ ತೊಗೊಂಡಿರಾ ಫುಲ್ ಟೈಮ್ ತೊಗೊಂಡಿರಾ ಅಂದ್ಬಿಟ್ಟೆ. ಬೈ ಡಿಫಾಲ್ಟ್ ಅದು ಫುಲ್ ಟೈಮ್ ಇರುತ್ತೆ. ಇಲ್ಲ ಪಾರ್ಟ್ ಟೈಮ್ ಇತ್ತಂದರೆ ಪಾರ್ಟ್ ಟೈಮ್ ನಿಮ್ಗಲ್ಲಿ ಸಿಗುತ್ತೆ. ಅದು ಈಗ ಆ ಕಾಲೇಜಿನಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ನೀವೊಂದು ಕಾಲೇಜದ ನೇಮನ್ನು ಹೇಳಿದ್ರಿ, ಆ ನೇಮನ್ನು ಅವ್ರೇನು ಮಾಡ್ತಾರೆ, ಇಲ್ಲಿ ಓಪನ್ ಮಾಡ್ತಾರೆ. ಸೊ ಇಲ್ಲೇನಾದರೂ ಆ ವೇಕೆನ್ಸಿ ಇಲ್ಲಿ ಝೀರೋ ಇತ್ತಂದರೆ ನೋಡಿ ಮೇಡಮ್, ನಿಮ್ಗೆ ಇಲ್ಲಿ 0 ನೋಡಿ ಸರ್, ಇಲ್ಲಿ ನಿಮ್ಗೆ 0 ಕಾಣ್ತಾ ಇದೆ. ಸೊ ದಯವಿಟ್ಟು ನೀವು ಬೇರೆ ಕಾಲೇಜನ್ನು ಚೂಸ್ ಮಾಡಿ. ಅವಾಗ ನೀವು ಬೇರೆ ಐಡಿನ ಹೇಳಬೇಕು. ನಾ ಹಿಂದಿನ ವಿಡಿಯೋದಲ್ಲಿ ಕೂಡ ಆದರೂ ಹೇಳಿದ್ದೆ ನಿಮಗೆ, ಒಂದು 4 ರಿಂದ 5 ಕಾಲೇಜದ್ದು ನಿಯರ್ ಬೈ ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಆ ಥರ ಕಾಲೇಜ್ ಕೋಡ್ಗಳನ್ನು ತೆಗೆದು ಇಟ್ಕೊಂಡಿರಿ. ಆ ಥರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಅದು ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಅಲಾಟ್ಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಫುಲ್ ಟೈಮ್ ಅಂತ ಹೇಳಿ ಬರುತ್ತೆ. ಸರ್ ನಮ್ದು ಆಗಿದೆ ಅಂತ ಯಾವ ಥರ ಕನ್ಫರ್ಮ್ ಆಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಬರುವುದು ಇದು. ಈ ಥರ ಒಂದು ಫಾರ್ಮ್ಯಾಟ್ ಇಲ್ಲಿ ಓಪನ್ ಆಗುತ್ತೆ. ಸರ್ ಇದು ಯಾಕೆ ಈ ಥರ ಕಾಣ್ತಾ ಇದೆ ಅಂದರೆ, ಮೇ ಬಿ ಈ ಸಾಫ್ಟ್ವೇರ್ ಕನ್ನಡ ಲ್ಯಾಂಗ್ವೇಜನ್ನು ಸಪೋರ್ಟ್ ಮಾಡಲ್ಲ, ಅದಕ್ಕೋಸ್ಕರ ಇದು ಈ ಥರ ತೋರಿಸ್ತಾ ಇದೆ. ಸೊ ಅವರು ನೀವು ಹೇಳಿರ್ತಕ್ಕಂಥ ಕಾಲೇಜ್ ನಿಮಗೆ ಫೈನಲೈಸ್ ಆಯ್ತಂದರೆ ನಿಮಗೆ ಈ ಥರ ಒಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಯರ್ಲಿ ನೋಡ್ಬೋದು ನಿಮ್ಮ ಹೆಸರು, ನೀವು ತೊಗೊಂಡಿರ್ತಕ್ಕಂಥ ಸಬ್ಜೆಕ್ಟು. ನೀವು ಟ್ರೈ ಮಾಡಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋಕ್ಕೆ. ಇದೇ ಥರ ವಿಡಿಯೋ ನಿಮಗೆ ಇಡೀ ಯೂಟ್ಯೂಬ್ದಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ, ಕೌನ್ಸಿಲಿಂಗ್ ಯಾವ ಥರ ಆಗುತ್ತೆ ಅನ್ನೋ ಬಗ್ಗೆ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾವ ಥರ ಕೌನ್ಸಿಲಿಂಗ್ ಆಗುತ್ತೆ ಅನ್ನೋ ಬಗ್ಗೆ. ಇದೇ ಥರ ಮುಂದಿನ ಪ್ರೊಸೆಸ್ಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ. ಧನ್ಯವಾದಗಳು.